ಮಗ 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 ಎಲ್ಲ ಫ್ಯಾನ್ಸ್ಗಳು ರೊಚ್ಚಿಗೆ ಎದ್ಬಿಟ್ಟು ಅವ್ರು ಅಜ್ಜಿ ಪಂಪ್ಡಪ್ ಆಗಿರ್ತೀರ. ಇವಾಗ ಬೆಂಗಳೂರು ಬುಲ್ಸ್ ಫ್ಯಾನ್ಸ್ಗಳು ಫಸ್ಟ್ ಪಿಕ್ ಆದಾಗ ಅಷ್ಟು ಮಜಾ ಬಂದಿರಲ್ಲ. ನಿಮಗೆ ಗೊತ್ತು, ಅಜಿಂಕ್ಯ ಪವರ್ ಅವರು ಪಿಕ್ ಆದಾಗ ಏನು ಗುರು ಈ ಪಟ್ಟಿ ಕಾಸ್ಟ್ಲಿ ಆಗೋಗ್ಬಿಡ್ತು ದುಡ್ಡು, ಏನು ಅಜಿಂಕ್ಯ ಪವರ್ಗೆ ಈ ಪಟ್ಟಿ ಡಿಮ್ಯಾಂಡ್ ಅದು ಇದು ಅಂತೆಲ್ಲ ಸುಮ್ಮನೆ ಯು ಮುಂಬಾದವರು ಏರ್ಸ್ಕೊಂಡು ಹೋದ್ರು. ಅಷ್ಟೊಂದೇನು ಡಿಮ್ಯಾಂಡ್ ಇರಲಿಲ್ಲ, ಅಲ್ಲಿ ಬದನೆಕಾಯಿ ಇರಲಿಲ್ಲ, ಅಲ್ಲಿ ಸ್ವಲ್ಪ ಕಮ್ಮಿಗೆ ಸಿಕ್ಕಿರೋರು. ಸುಮ್ಮನೆ ಯು ಮುಂಬಾದವರು ಬೆಂಗಳೂರು ಬುಲ್ಸ್ ಅದು ದುಡ್ಡು ಐತೆ ಸ್ವಲ್ಪ ಕರೆಕ್ಷನ್ ಎಲ್ಲದಕ್ಕೂ ಬರ್ತಾರೆ. ಯು ಮುಂಬಾದವ್ರು ದಂಡ್ಪಿಂಡ್ ನನ್ನ ಮಕ್ಕಳು ಬೆಂಗಳೂರು ಬುಲ್ಸ್ ಹತ್ರ ದುಡ್ಡು ಐತೆ ಬೇಜಾನು ಕರೆಕ್ಷನ್ ಅನ್ಕೊಂಡು. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ, ಅಜಿಂಕ್ಯ ಪವರ್ ಅವ್ರದ್ದು ವಿಡಿಯೋ ಬಿಟ್ಟಿದ್ದೀನಿ ನೋಡಿ. ಅಜಿಂಕ್ಯ ಪವರ್ ಅವ್ರದ್ದು ಆಕ್ಷನ್ ಆಗಿದ ತಕ್ಷಣ ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ ಬಂದಿರೋದೇ ನಾನು ಆ್ಯಕ್ಚುಲಿ ಪ್ರದೀಪ್ ನಾರ್ವಾಲ್ ಆಕ್ಷನ್ಗೆ ಬಂದಿದ್ದು ನೋಡಿದೆ, ಬಟ್ ಆ ಟೈಮಿಗೆ ಕರೆಕ್ಟಾಗಿ ವಿಡಿಯೋ ಮಾಡೋದಕ್ಕೆ ಅಂತ ಬಂದೆ. ಅವ್ರ ಆಕ್ಷನ್ ನೋಡಲಿಲ್ಲ ಯಾರು ತೊಗೊಂಡ್ರು ಅಂತ. ವಿಡಿಯೋ ಮಾಡಿಬಿಟ್ಟು ಹೋಗ್ಬಿಟ್ಟು ನೋಡಿದ್ರೆ ಮಗ ಇಟ್ಸ್ ಬೆಂಗಳೂರು ಬುಲ್ಸು ತಗೊಂಡಿರೋದು, ಬ್ಯಾಕ್ ಟು ಬ್ಯಾಕ್ ಪಿಕ್ಸ್ ಮಾಡಿರೋದು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಇವರೇ ಮೇನ್ ರೇಡರು, ಅಜಿಂಕ್ಯ ಪವಾರ್ನೇ ಮೇನ್ ರೇಡರ್ ಆಗ್ತಾರೆ ನಮ್ಮ ಬೆಂಗಳೂರು ಬುಲ್ಸ್ಗೆ. ಯಾಕಂದರೆ ಕೊಟ್ಟಿರೋದು 1.10 CR ಗುರು, ಸುಮ್ಮನೆ ಮಾತಲ್ವೇ ಅಲ್ಲ. ಮೆಜಾರಿಟಿ ಆಫ್ ಚಂಕ್ ಆಫ್ ದ ದುಡ್ಡನ್ನ ಕೊಟ್ಟಿದ್ವಿ ಅವ್ರಿಗೆ ಅಂತ. ಬಟ್ PKL ಚರಿತ್ರೆ ಬರೆದಂಥ ರೇಡರು ಪ್ರದೀಪ್ ನಾರ್ವಾಲ್ ಇಸ್ CR ಗುರು. ಇದಕ್ಕಿಂತ ಒಬ್ಬ ಸ್ಟಾರ್ ಪ್ಲೇಯರ್ನ ಬೆಂಗಳೂರು ಬುಲ್ಸ್ ಹುಡ್ಕಕ್ಕಾಗುತ್ತಾ ಮಗ? ತಗೊಳ್ಳೋದಕ್ಕಂತೂ ಆಗುತ್ತಾ? 70 ಲಕ್ಷ ಗುರು. ಅಜಿಂಕ್ಯ ಪವಾರು 1.10 ಕೋಟಿಗೆ ಹೋದ್ರೆ 70 ಲಕ್ಷಕ್ಕೆ ಸಿಕ್ಕಿರೋದು ನಮಗೆ ಒಂಥರ ಚಿನ್ನ ಸಿಕ್ತಂಗಿದೆ. ಬಟ್ ಅವರ ಪರ್ಫಾರ್ಮೆನ್ಸು ಅಷ್ಟೊಂದು ಹೆವಿಯಾಗಿ ಏನಿಲ್ಲ, ರೀಸೆಂಟ್ ಆಗಿಲ್ಲ. ನೋಡ್ತು ಅಂತಂದ್ರೆ ಮುಂಚೆ ಕೊಡ್ದಂಥ ಪರ್ಫಾರ್ಮೆನ್ಸು ಡುಪ್ ಕಿಕ್ಕಿಂಗ್ ಆಗಿದಂಥ ಪ್ರದೀಪ್ ನಾರ್ವಾಲಿನ ಬೇರೆ, ರೀಸೆಂಟಾಗಿ ಅರೌಂಡ್ 1-2 ವರ್ಷದಿಂದ ಕೊಡ್ತಾ ಇರೋಂಥ ಪರ್ಫಾರ್ಮೆನ್ಸ್ನೇ ಬೇರೆ. ಬಟ್ ಹೂ ನೋಸ್, 8 ವರ್ಷ ಆದಮೇಲೆ ಬೆಂಗಳೂರು ಬುಲ್ಸಿಗೆ ರಿಟರ್ನ್ ಆಗ್ತಿರೋ ಪ್ರದೀಪ್ ನಾರ್ವಾಲ್. ಅವರ ಕೆರಿಯರ್ ಸ್ಟಾರ್ಟ್ ಮಾಡಿದ್ದೇನೆ ಪ್ರದೀಪ್ ನಾರ್ವಾಲ್ ಬೆಂಗಳೂರು ಬುಲ್ಸಿಂದ. ಲಿಟ್ರಲಿ ಒಂಥರ ಡ್ರೀಮ್ ಕಮ್ ಟ್ರೂ ಅಂತ ಹೇಳಬೇಕು. ಸುಮಾರು ಜನ ಬೆಂಗಳೂರು ಬುಲ್ಸ್ ಫ್ಯಾನ್ಸ್ಗಳಾಗಿ ಇತ್ಕೊಂಡು ಪ್ರದೀಪ್ ನಾರ್ವಾಲ್ ಅವ್ರನ್ನ ಪಟ್ನಾ ಪೈರೇಟ್ಸ್ ಇದ್ದಾಗ ಇಷ್ಟಪಡ್ತಿದ್ರು ಸುಮಾರು ಜನ. ಸೊ ಅವ್ರಿಗೆಲ್ಲ ಒಂಥರ ಡ್ರೀಮ್ ಕಮ್ ಟ್ರೂ ಇದು. ಪಟ್ನಾ ಪೈರೇಟ್ಸ್ನ ಚಾಂಪಿಯನ್, ಕಂಟಿನ್ಯೂಸ್ ಆಗಿ ಚಾಂಪಿಯನ್ ಮಾಡಿದಂಥ ಪ್ಲೇಯರು. ಸ್ಟ್ರೀಕ್ ಹೊಡ್ಕೊಂಡು ಹೋಗಿದ್ರು. ಹಂಗೆ ಇವರ ಪರ್ಫಾರ್ಮೆನ್ಸಿಂದನೇ ಒಂದೇ ರೇಡಲ್ಲಿ 7 ಪಾಯಿಂಟ್ನ ತಗೊಂಬೋದಂಥ ಪ್ಲೇಯರು. ಸೊ ಇದಕ್ಕಿಂತ ಒಂದು ಬಿಲ್ಡಪ್ ಬೇಕಾ, ಒಂದು ಎಲಿವೇಶನ್ ಬೇಕಾ, ಒಂದು ಏನು ಬೇಕು, ಎಲ್ಲ ಇದೆ ಪ್ಲೇಯರಲ್ಲಿ. ಬಟ್ ಲಾಸ್ಟ್ 2 ವರ್ಷ ನೋಡ್ತು ಅಂತಂದರೆ UP ಯೋಧಾಸ್ಗೆ ಏನು ಆಡಿದ್ರು, ಸೊ ನೆಟ್ಟಿಗೆ ಆಡಲಿಲ್ಲ ಅಂದರೆ ಪರ್ಫಾರ್ಮೆನ್ಸ್ ಸ್ವಲ್ಪ ಡಿಪ್ ಆಗಿತ್ತು. ಸೊ ಈ ಇಯರ್ ಏನಿದೆ ಅವರ ಪರ್ಫಾರ್ಮೆನ್ಸ್ನ, ಅದಕ್ಕೋಸ್ಕರನೇ ಅವರು ಕ್ಯಾಟಗರಿ ಬಿಗೆ ಬಂದಿಲ್ಲ. ಅಂದರೆ ಕ್ಯಾಟಗರಿ ಎಲ್ಲೇ ಇರೋರು 30 ಲಕ್ಷ ಬೇಸ್ ಪೇಜ್ ಇಟ್ಕೊಂಡ್ರು. ಅವರು 20 ಲಕ್ಷ ಬೇಸ್ ಪೇಜ್ ಇಟ್ಕೊಂಡು ಬರ್ತಾರಿಲ್ಲ. ಅವ್ರ ಪರ್ಫಾರ್ಮೆನ್ಸ್ ಡೌನ್ ಇತ್ತು, ಅದಕ್ಕೋಸ್ಕರ 20 ಲಕ್ಷ ಬೇಸ್ ಪೇಜಲ್ಲೇ ಅವರು ಬಂದಿದ್ದು ಆಕ್ಷನ್ಗೆ. ಬಟ್ ಅದೇನೇ ಬಿಲ್ಡಪ್ ಕೊಡ್ಬೋದು ನಾವು, ಅವ್ರ PKL ಅಲ್ಲಿ ಹೈಯೆಸ್ಟ್ ರೈಟ್ ಪಾಯಿಂಟ್ನ ಇಟ್ಕೊಂಡಿರ್ಬೋದು, ಅದೆಲ್ಲ ಹಿಂದಿನ ಕತೆ ಅಷ್ಟೇನೆ. ಮುಂದೆ ಏನಾಗಬೇಕು, ಇವಾಗ ಆ ಒಂದು ಇದನ್ನು ತೊಗೊಂಬರೋದಕ್ಕಾಗೋದಿಲ್ಲ ನಾವು. ಆ ಒಂದು ತಲೆ ಮೇಲೆ ಕಿರೀಟ ಇರುತ್ತಲ್ಲ, ಅದನ್ನು ತೊಗೊಂಬಂದ್ಬಿಟ್ಟು ಇಟ್ಬಿಟ್ಟು ಎಲ್ಲಾಗರು ನಾವೇ ಚಾಂಪಿಯನ್ ಅನ್ನೋಕ್ಕಾಗಲ್ಲ. ಈ ಸೀಸನ್ ಪರ್ಫಾರ್ಮ್ ಮಾಡಬೇಕು. ಈ ಸೀಸನ್ ಪರ್ಫಾರ್ಮ್ ಮಾಡಿದ್ರೆ ಅಲ್ಲಿ ವ್ಯಾಲ್ಯೂ ಬರೋದು, ಎಲ್ಲ ಬರೋದು. ಹಳೆಯದು ನೀನು ಹೈಯೆಸ್ಟ್ ರೈಟ್ ಪಾಯಿಂಟ್ ಇಟ್ಕೊಂಡ್ರೇನೋ, ಅದು ಇಟ್ಕೊಂಡ್ರೇನೋ ರಾಹುಲ್ ಚೌಧರಿನೋ ಒಂದು ಜಮಾದಲ್ಲಿ ಪುಡಾಂಗನೆ ಪಂಟರನೆ. ಇವಾಗೆಲ್ಲ ಕೇಳೋರು ಇಲ್ಲ, ಆ ಥರ ಆಗಿಲ್ವಾ? ಸೊ ನಾನು ಇವಾಗ ಕ್ರಿಟಿಸೈಸ್ ಮಾಡ್ತಿಲ್ಲ ಪ್ರದೀಪ್ ನಾರ್ವಾಲ್ ಅಂತ ಬ್ರ್ಯಾಂಡು ಇನ್ನೊಂದಿಲ್ಲ ಅಂತ ಹೇಳ್ತಿದ್ದೀನಿ. ಪ್ರದೀಪ್ ನಾರ್ವಾಲ್ ಅವರ ಬ್ರ್ಯಾಂಡ್ನ ಅವ್ರು ಪ್ರೂವ್ ಮಾಡ್ಕೋಬೇಕಾಗಿದೆ ಅಷ್ಟೇ ಬೆಂಗಳೂರು ಬುಲ್ಸಲ್ಲಿ. ಸೊ ಒಂದು ಒಳ್ಳೆ ಪಿಕ್ಕು ನನ್ನ ಪ್ರಕಾರ ಬೆಂಗಳೂರು ಬುಲ್ಸ್ಗೆ. ಪ್ರದೀಪ್ ನಾರ್ವಾಲ್ ಜೊತೆಗೆ ಅಜಿಂಕ್ಯ ಪವಾರು ಮೇನ್ ರೈಡರ್ಸು, ಇಬ್ಬರು ಮೇನ್ ರೈಡರ್ಸು ಈ ಸೀಸನ್ ಇದ್ದಾರೆ. ನನ್ನ ಪ್ರಕಾರ ಏನು ಅಷ್ಟೊಂದೇನು ಹೆವಿ ಕಷ್ಟ ಆಗುತ್ತೆ ಅಂತಲ್ಲ. ಈ ಇಬ್ಬರು ಮೇನ್ ಪ್ಲೇಯರ್ಸ್ಗೆ ಏನಾದರೂ ಇಂಜುರಿ ಆದರೆ ಕಷ್ಟ ಆಗ್ಬೋದು. ಬಟ್ ಈ ಇಬ್ಬರು ರೈಡರ್ಸು ಎಲ್ಲ ಮ್ಯಾಚು ಅವೈಲೇಬಲ್ ಇತ್ತು, ಎಲ್ಲ ಮ್ಯಾಚ್ನು ಆಡ್ತು ಅಂತಂದರೆ ನನ್ನ ಪ್ರಕಾರ ಚೆನ್ನಾಗಿರುತ್ತೆ, ಬೆಟರ್ ಆಗಿರುತ್ತೆ. ಸೊ ಇಬ್ಬರು ಮೇನ್ ರೈಡರ್ಸ್ನ ತಗೊಂಡಿದ್ದಾರೆ. ಇನ್ನು ಮಿಕ್ಕಂಥವ್ರನ್ನ ಯಾರನ್ನ ತಗೊಂತಾರೆ ಅಂತ ಗೊತ್ತಿಲ್ಲ. ಸೊ ನೋಡೋಣ. ನನ್ನ ಪ್ರಕಾರ ಇದೊಂಥರ ಬೆಟರ್ ಪಿಕ್ ಏನೇನೆ, ಬೆಟರ್ ಅಲ್ಲ, ಸಿಕ್ಕಾಪಟ್ಟೆ ಬೆಟರ್ ಪಿಕ್ಕು. 70 ಲಕ್ಷಕ್ಕೆ ಪ್ರದೀಪ್ ನಾರ್ವಾಲ್ ಸಿಗ್ತಾರೆ ಅಂತಂದರೆ ಇದು ಖುಷಿ ಪಡಬೇಕಾಗಿರೋಂಥ ವಿಚಾರನೇ. ಜೊತೆಗೆ ಅಜಿಂಕ್ಯ ಪವಾರ್ ನೋಡೋಣ ಅದು ಹಿಂಗೆ ಆಡ್ತಾರೆ ಅಂತ. ಸೊ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟಾಗಿ ವೆಯ್ಟ್ ಮಾಡಿದ್ದೀನಿ. ಒಬ್ಬ ಮೇನ್ ರೈಡರ್ ಬರಲಿ ಅಂತ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಿದ್ದೆ ನಾನು. ಹೇಳ್ಕೊಳ್ಳೋದಕ್ಕೆ ಒಬ್ಬ ಸ್ಟಾರ್ ಇರಬೇಕು ಅಂತ. ಇದಕ್ಕಿಂತ ಒಬ್ಬ ಬಿಗ್ ಸ್ಟಾರ್ನ ಆಕ್ಷನಲ್ಲಿ ಪಿಕ್ ಮಾಡೋಕ್ಕಾಗುತ್ತಾ ಇವರು? ಪ್ರದೀಪ್ ನಾರ್ವಾಲ್ ಬ್ಯಾಕ್ ಇನ್ ಬೆಂಗಳೂರು ಬುಲ್ಸ್ ಆಫ್ಟರ್ 8 years. ನಿಮಗೆ ಏನು ಅನ್ನಿಸ್ತಾ ಇದೆ ಪ್ರದೀಪ್ ನಾರ್ವಾಲ್ ಅವ್ರು ಬಂದಿರೋದು ನೋಡ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬುಬಾ.